2013ರ ಫೆಬ್ರವರಿ 9ರಂದು ಸಂಸತ್ ದಾಳಿಯ ಸಂಚುಕೋರ ಅಫ್ಜಲ್ ಗುರುವನ್ನು ದೆಹಲಿಯ ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. 2001ರ ಡಿಸೆಂಬರ್ 13ರಂದು ಸಂಸತ್ತಿನ ಚಳಿಗಾಲದ ಅಧಿವೇಶನ ನಡೆಯುತ್ತಿತ್ತು. ಸಂಸತ್ತಿನ ಕಲಾಪ ಮುಂದೂಡಿದ ಬಳಿಕ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ವಿರೋಧ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಸಂಸತ್ತಿನಿಂದ ನಿರ್ಗಮಿಸಿದ್ದರು. ಉಪರಾಷ್ಟ್ರಪತಿಯ ಭದ್ರತಾ ಸಿಬ್ಬಂದಿ ಅವರು ಹೊರಬರುವುದನ್ನು ಕಾಯುತ್ತಿದ್ದರು. ಆಗ ಬಿಳಿಯ ಅಂಬಾಸಿಡರ್ ಕಾರಿನಲ್ಲಿದ್ದ 5 ಭಯೋತ್ಪಾದಕರು ಗೇಟ್ ನಂಬರ್ 12ರಿಂದ ಸಂಸತ್ತಿನ ಸಂಕೀರ್ಣಕ್ಕೆ ಪ್ರವೇಶಿಸಿ ಮನಬಂದಂತೆ ಗುಂಡು ಹಾರಿಸಲು ಪ್ರಾರಂಭಿಸಿದರು. ಭಯೋತ್ಪಾದಕರ ಬಳಿ AK-47 ಮತ್ತು ಹ್ಯಾಂಡ್ ಗ್ರೆನೇಡ್ಗಳಿದ್ದವು. ಆದರೆ ಭದ್ರತಾ ಸಿಬ್ಬಂದಿ ನಿರಾಯುಧರಾಗಿದ್ದರು. ಈ ದಾಳಿ ನಡೆಸಿದ್ದ 5 ಉಗ್ರರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗೆಯೇ ಈ ದಾಳಿಯಲ್ಲಿ 5 ದೆಹಲಿ ಪೊಲೀಸ್ ಸಿಬ್ಬಂದಿ, CRPFನ 1 ಮಹಿಳಾ ಭದ್ರತಾ ಸಿಬ್ಬಂದಿ, ರಾಜ್ಯಸಭೆಯ 2 ಉದ್ಯೋಗಿಗಳು ಮತ್ತು 1 ತೋಟಗಾರ ಸಾವನ್ನಪ್ಪಿದ್ದರು. 2001ರ ಡಿಸೆಂಬರ್ 15ರಂದು ಸಂಸತ್ತಿನ ದಾಳಿಯ 2 ದಿನಗಳ ನಂತರ ಸಂಚುಕೋರರಾದ ಅಫ್ಜಲ್ ಗುರು, SAR ಗಿಲಾನಿ, ಅಫ್ಶಾನ್ ಗುರು ಮತ್ತು ಶೌಕತ್ ಹುಸೇನ್ ರನ್ನು ಬಂಧಿಸಲಾಯಿತು. ನಂತರ ಸುಪ್ರೀಂ ಕೋರ್ಟ್ ಗಿಲಾನಿ ಮತ್ತು ಅಫ್ಶಾನ್ ಅವರನ್ನು ಖುಲಾಸೆಗೊಳಿಸಿತು. ಆದರೆ ಅಫ್ಜಲ್ ಗುರುವಿನ ಮರಣದಂಡನೆಯನ್ನು ಎತ್ತಿ ಹಿಡಿಯಿತು. ಹಾಗೆಯೇ ಶೌಕತ್ ಹುಸೇನ್ನ ಮರಣದಂಡನೆಯನ್ನು 10 ವರ್ಷಗಳ ಜೈಲು ಶಿಕ್ಷೆಗೆ ಇಳಿಸಲಾಯಿತು. 2016ರ ಫೆಬ್ರವರಿ 9ರಂದು JNUನಲ್ಲಿ ಭಯೋತ್ಪಾದಕರಾದ ಅಫ್ಜಲ್ ಗುರು ಮತ್ತು ಮಕ್ಬೂಲ್ ಭಟ್ನನ್ನು ಗಲ್ಲಿಗೇರಿಸಿರುವುದನ್ನು ವಿರೋಧಿಸಿ ಸಾಬರಮತಿ ಧಾಬಾ ಬಳಿ ಸಾಂಸ್ಕೃತಿಕ ಸಂಜೆಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ JNU ಎಡಪಂಥೀಯ ವಿದ್ಯಾರ್ಥಿಗಳಿಂದ ದೇಶ ವಿರೋಧಿ ಘೋಷಣೆಗಳು ಮೊಳಗಿದವು. ಈ ಸಂಬಂಧ ಕನ್ಹಯ್ಯ ಕುಮಾರ್ ಮತ್ತು ಸೈಯದ್ ಉಮರ್ ಖಾಲಿದ್ ಅವರನ್ನು JNU ದೇಶದ್ರೋಹ ಪ್ರಕರಣದ ಪ್ರಮುಖ ಆರೋಪಿಗಳಾಗಿ ಬಂಧಿಸಿತ್ತು. ನಂತರ ಅವರು ದೆಹಲಿ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಪಡೆದರು. ಕನ್ಹಯ್ಯ ಕುಮಾರ್ ಮತ್ತು ಉಮರ್ ಖಾಲಿದ್ ಹೊರತುಪಡಿಸಿ ಇತರ 7 ಆರೋಪಿಗಳು ಜಮ್ಮು ಮತ್ತು ಕಾಶ್ಮೀರದವರು. ಇವರಲ್ಲಿ ಮುಜೀಬ್, ಮುನೀರ್, ಉಮರ್ ಗುಲ್, ಬಸರತ್, ರಯೀಸ್, ರಸೂಲ್ ಮತ್ತು ಅಕೀಬ್ ಹುಸೇನ್ ಸೇರಿದ್ದಾರೆ. ಫೆಬ್ರವರಿ 9ರಂದು JNUನಲ್ಲಿ ಭಯೋತ್ಪಾದಕರಾದ ಅಫ್ಜಲ್ ಗುರು ಮತ್ತು ಮಕ್ಬೂಲ್ ಭಟ್ ಅವರನ್ನು ಬೆಂಬಲಿಸಿದ್ದು ಮಾತ್ರವಲ್ಲದೆ ದೇಶದ ವಿರುದ್ಧವೂ ಘೋಷಣೆಗಳನ್ನು ಎತ್ತಲಾಗಿತ್ತು. ಈ ಘಟನೆಯಲ್ಲಿ ಪ್ರಮುಖ ಆರೋಪಿಯಾಗಿರುವ ಕನ್ಹಯ್ಯ ಕುಮಾರ್ ಇಂದು ಕಾಂಗ್ರೆಸ್ ಪಕ್ಷದ ನಾಯಕನಾಗಿದ್ದರೆ, ಉಮರ್ ಖಾಲಿದ್ನನ್ನು 2020ರ ಸೆಪ್ಟೆಂಬರ್ 13ರಂದು UAPA ಅಡಿಯಲ್ಲಿ ಬಂಧಿಸಲಾಯಿತು. ದೆಹಲಿ ಗಲಭೆಯ ಸಂಚು ರೂಪಿಸಿದ್ದಕ್ಕಾಗಿ ಉಮರ್ ಖಾಲಿದ್ನನ್ನು ಬಂಧಿಸಲಾಗಿತ್ತು.